ಕಾನೂನನ್ನ ಪಿಕ್ಕನ್ ಚೂಸ್ತಾರ ಏನಿಲ್ಲ, ಬೇಕಾದ ಕಡೆ ನಾನು ಜಾರಿ ಮಾಡ್ತೀನಿ, ಬೇಡದ ಕಡೆ ಸುಮ್ಮನೆ ಕಾಣಿಸ್ತಾ ಇರ್ತಾರ ಹೋಗ್ಬಿಡ್ತೀನಿ ನಾನು. ಇದು ಏನಂದ್ರೆ ಒಂದೇ ಕಣ್ಣು ನನಗೆ ಕಾಣಿಸ್ತಾ ಇರೋದು, ಎರಡನೇ ಕಣ್ಣು ಕಾಣಿಸ್ತಿಲ್ಲ, ಆತರ ಏನಿಲ್ಲ. ಇಲ್ಲ, ಇದೊಂಥರ ಕಾರ್ಯಕ್ರಮ, ಸೆಲೆಬ್ರಿಟಿ, ಇದೊಂದು ಸಂಸ್ಥೆ, ಅದರಿಂದ ಹೈಲೈಟ್ ಜಾಸ್ತಿ ಆಗ್ತದೆ, ಪ್ರಚಾರ ಜಾಸ್ತಿ. ಗಣೇಶ್ ರಾವ್ ಅವರು ಏನಿದು ಏನು ಡಿ ಕೆ ಶಿವಕುಮಾರ್ ಟು ಟೈಟ್ ಮಾಡಿದ್ದ ಅಲ್ಲಿ ಗೇಟ್ಗೆ, ಜಾಲಿವುಡ್ ಸ್ಟುಡಿಯೋಸ್ಗೆ. ಮೈತ್ರಿ ಪಕ್ಷದ ಕಡೆಯಿಂದ ಬರ್ತಿರೋ ಟ್ವೀಟ್ಗಳು ಅಲ್ಲಲ್ಲ, ಟ್ವೀಟ್ಗಳು ಎಲ್ಲಾ ಪಕ್ಷದಲ್ಲೂ ಎಲ್ಲಾ ಕಡೆಯಿಂದ ಬರ್ತಾ ಇರ್ತವೆ ಸರ್, ಬರೋದೆಲ್ಲ ಸತ್ಯ ಅಂತ ಹೇಳಕ್ಕಾಗಲ್ಲ. ಓಕೆ. ಈಗ ಇದನ್ನ ಡಿ ಕೆ ಶಿವಕುಮಾರ್ ಆ ಒಂದು ಚಲನಚಿತ್ರ ಅಕಾಡೆಮಿಯಿಂದ ನಡೆಯುವಂಥ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಕಲಾವಿದರು ಯಾರು ಬರೆದಿದ್ದಕ್ಕೆ ಆ ಮಾತನ್ನು ಹೇಳಿದ್ದು ನಿಜ. ಆದ್ರೆ ಈಗ ಅದಕ್ಕೆ ಸಾಮ್ಯತೆ ನಿಜ. ಕಾಳಜಿ ಇತ್ತ, ಸಿಟ್ಟಿತ್ತ, ದರ್ಪ ಇತ್ತ ಮಾತಲ್ಲಿ ಡಿ ಕೆ ಶಿವಕುಮಾರ್ ಅವರದು? ಅದು ದರ್ಪ, ಸಿಟ್ಟು, ಕಾಳಜಿ ಮೂರು ಇತ್ತು. ಅದು ಮೂರು ಇತ್ತ. ಯಾಕಂದ್ರೆ ಒಂದು ಸರ್ಕಾರ ಕಲಾವಿದರಿಗಾಗಿ ಒಂದು ಕಾರ್ಯಕ್ರಮ ಮಾಡಿದಾಗ ಕಲಾವಿದರು ಯಾಕೆ ಬರ್ದಿಲ್ಲ ಅನ್ನೋ ಒಂದು ಸಿಟ್ಟು, ಕೋಪ, ಸೆಡುವು ಇದ್ದೇ ಇರುತ್ತೆ. ಆ ಸಮಯದಲ್ಲಿ ನೀವೇ ಹೇಳಿದಾಗ, ಇವರು ಗೌಡ್ರಿಗೆ ಹೇಳಿದಾಗೆ ಸರಿಯಾಗಿ ಇನ್ವಿಟೇಷನ್ಗಳು ಹೋಗಿಲ್ಲ. ಒಬ್ಬ ಪ್ರತಿನಿಧಿಯಾಗಿ ಅಕಾಡೆಮಿ ಅಧ್ಯಕ್ಷ ನಮ್ಮ ಸಾಧು ಕೋಕಿಲ ಅವರು ಖುದ್ದಾಗಿ ಹೋಗಿ ಅವರು ಕೊಡಬೇಕಾಗಿತ್ತು, ಅಥವಾ ಅವರ ಪ್ರತಿನಿಧಿಗಳಿಗೆ ಯಾರನ್ನಾರು ಕಳಿಸ್ಬೇಕಾಗಿತ್ತು. ಅದು ಕಾರ್ಯ ನಡೆದಿಲ್ಲ. ಒಬ್ಬ ದೊಡ್ಡ ಸೆಲೆಬ್ರಿಟಿ, ಒಬ್ಬ ಕರ್ನಾಟಕದಲ್ಲಿರ್ತಕ್ಕಂಥ ಮನೆ ಮಾತಾಗಿರ್ತ ಕಲಾವಿದರಿಗೆ ಯಾರೋ ಹೋಗಿ ಇನ್ವಿಟೇಷನ್ ಕೊಟ್ಟರೆ ಬರಲ್ಲ. ಅವರು ಒಂದೇ ಕಾರ್ಯಕ್ರಮ ಆದರೂ ಕೂಡ ಅವ್ರದ್ದೇ ಆದ ಒಂದು ಪಾಲಿಸಿಗಳಿರ್ತವೆ, ಅವ್ರದ್ದೇ ಆದ ಒಂದು ಪ್ರೋಟೋಕಾಲ್ ಇರುತ್ತೆ. ಅದೆಲ್ಲವನ್ನ ಮನಗಂಡು ಖುದ್ದಾಗಿ ಇವರೇ ಹೋಗಿ ಕೊಡಬೇಕಾಗಿತ್ತು. ಕಲೆಗಿಂತ ದೊಡ್ಡವರಾಗ್ಬಿಟ್ಟಿರ್ತಾರ ಕೆಲವರು, ಕಲೆಗಿಂತ ಯಾರು ದೊಡ್ಡವರಲ್ಲ. ಅಂದಿದ ತಕ್ಷಣ ಕಲೆಗೆ ದೊಡ್ಡವರು ಅಂತ ಹೇಳಕ್ಕಾಗಲ್ಲ. ಈಗ ಕಲೆಗೆ ಒಂದು ಸನ್ಮಾನ ಮಾಡಬೇಕಾದ್ರೆ, ಕಲೆಗೋಸ್ಕರ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಕಲಾದೇವಿಗಿಂತ, ಕಲಾ ದೇಗುಲಕ್ಕಿಂತ ಯಾರು ದೊಡ್ಡವರಲ್ಲ ಅಂತ. ಕಲಾ ಅಲ್ಲೇ ಹೋಗಿ ಸೇವೆ ಮಾಡ್ಬೇಕಂತೇನಿಲ್ಲ ಸರ್. ಓಕೆ ಓಕೆ. ಅಲ್ಲೇ ಹೋಗಿ ಸನ್ಮಾನ ಮಾಡಿಸ್ಕೊಳ್ಳೋದು ಅಂತ ಏನಿಲ್ಲಲ್ಲ. ಅವ್ರು ಬೇರೆ ಕಡೆ ಗೌರವ ಕೊಟ್ಟೆ ಕೊಡ್ತಾರೆ. ಎಲ್ಲಿ ಬೇಕಾದ್ರೂ ಪೂಜೆ ಮಾಡ್ಬೋದು ಕಲಾ ಸರಸ್ವತಿಗೆ. ಈಗ ಅವರು ಒಂದು ಸರ್ಕಾರ ಮಾಡುವಾಗ ಸೂಕ್ತ ರೀತಿಯಲ್ಲಿ ಒಂದು ಮರ್ಯಾದೆ ಕೊಟ್ಟು ಕರ್ತಿದ್ದು ಎಲ್ಲರೂ ಬಂದಿರೋರು. ಅದು ಡಿ ಕೆ ಶಿವಕುಮಾರ್ ತಪ್ಪು, ಸರ್ಕಾರದ ತಪ್ಪು ಅಂತ ಹೇಳ್ತಾ ಇಲ್ಲ. ಸರ್ಕಾರದ ಪ್ರತಿನಿಧಿಗಳು ಅದಕ್ಕಾಗಿ ಅವ್ರು ಆರ್ಗನೈಸಿಂಗ್ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳ್ತಾ ಇರೋದು. ಆ ಒಂದು ಟೈಮಲ್ಲಿ ಆ ಒಂದು ಜನ ಬರಲಿಲ್ಲ, ಅಥವಾ ಎಕ್ಸ್ಪೆಕ್ಟ್ ಮಾಡಿದ್ದು ಸೆಲೆಬ್ರಿಟೀಸ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಅವರು ಹೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಸಿನಿಮಾ ಚಿತ್ರೀಕರಣಕ್ಕೆ, ಎಷ್ಟು ಸಿನಿಮಾದ ಬಿಡುಗಡೆಗೆ ನಟ್ಟು ಬೋಲ್ಟು ಟೈಟ್ ಮಾಡಿದ್ದಾರೆ ಅಂತ ಎಲ್ಲೂ ಆ ಥರದ್ದೇನು ಕಾಣಿಸಿಲ್ಲ ಸರ್. ಆ ಥರದ್ದು ದ್ವೇಷ ಇಟ್ಕೊಂಡು ಮಾಡೋದೆಲ್ಲೂ ಕಾಣಿಸಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟುಡಿಯೋಸ್ ಅವ್ರ ಕ್ಷೇತ್ರಕ್ಕೆ ಹತ್ರ ಇದೆ ಅಂತ ಹೇಳಿ ಗೇಟದು ಬೀಗ ಗೀಗ ಎಲ್ಲ ಹಾಕಿ ಸೀಲ್ ಹೊಡ್ಸ್ಬಿಟ್ರು. ಅದು ಇವಾಗ ಎಲ್ಲೂ ಯಾರು ಪ್ರೂವ್ ಮಾಡಕ್ ಆಗ್ತಾ ಇಲ್ಲ. ಯಾವತ್ತೂ ಹೇಳಿದ್ದೀನಿ, ಇವಾಗ ಹೇಳ್ಕೊಂಡು ಓಡಾಡ್ತಾ ಇದ್ರೆ ಅಷ್ಟೇ ಹೊರತು ಡೈರೆಕ್ಟ್ ಆಗಿ ಅವ್ರ ಮೇಲೆ ಬ್ಲೇಮ್ ಮಾಡಕ್ ಆಗ್ತಾ ಇಲ್ಲ. ಇವಾಗ ಕಾರಣ ಆಗಿದೆ. ಈಗ ನೋಡಿ, ಕರ್ನಾಟಕದ ಏನಾಗಿದೆ ಅಂದ್ರೆ, ಕನ್ನಡಕ್ಕೆ ಏನಾದ್ರೂ ತೊಂದರೆ ಆದಾಗ, ಕನ್ನಡದ ನಾಡು ನುಡಿ ನೆಲ ಜಲಕ್ಕೆ ವಿಷಯಕ್ಕೆ ಏನೋ ತೊಂದರೆ ಆದಾಗ ಕನ್ನಡ ಪರ ಹೋರಾಟಗಾರರು ಬಂದ್ರೆ ಮಾತ್ರ ನ್ಯಾಯ ಸಿಗುತ್ತೆ ಅನ್ನೋ ತರ ಆಗಿದೆ ಇವಾಗ. ಆಮೇಲೆ ಕೇಸ್ ಕೂಡ ಅವ್ರ ಮೇಲೆ ಹಾಕ್ತಾರೆ. ನ್ಯಾಯಕ್ಕೋಸ್ಕರ ಹೋರಾಟಗಾರರ ಮೇಲೆ ಕೇಸ್ ಹಾಕ್ತಾರೆ ಹೊರತು ನ್ಯಾಯಕ್ಕೋಸ್ಕರ ಯಾಕೆ ಹೋರಾಡೋದು ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ರೂಪೇಶ್ ರಾಜಣ್ಣ ಅವರೇ, ನೀವು ಬಿಗ್ ಬಾಸ್ ಮನೆಯ ಮಾಜಿ ಸ್ಪರ್ಧೆ ಇದ್ದೀರಿ. ನೀವು ಏನನ್ನಿಸ್ತಿ ಇಡೀ ಒಂದು ಬೆಳವಣಿಗೆ, ನೀವು ಅಲ್ಲಿ ಆಡ್ದವರಾಗಿ ಒಂದಷ್ಟು ದಿನಗಳ ಕಾಲ ಇದ್ದವರಾಗಿ ನಿಮ್ಮ ಮನಸ್ಸಿಗೆ ಏನು ಬಂತು? ಫಸ್ಟ್ ಈ ಥರದೊಂದು ಬಿಗ್ ಬಾಸ್ ಮನೆಗೆ ಬೇಗ ಹಾಕ್ಬಿಟ್ರಂತೆ, ಕಂಟೆಸ್ಟೆಂಟ್ಸ್ನೆಲ್ಲ ಆಚೆ ಕಳಿಸ್ಬಿಟ್ರಂತೆ, ಅವರೆಲ್ಲ ಈಗಲ್ಟನ್ಗೆ ಬಂದ್ರಂತೆ ಅಂದಾಗ ಏನು ನಿಮ್ಮ ರಿಯಾಕ್ಷನ್ ಏನಿತ್ತು ಅದಕ್ಕೆ ಅಂತ? ಸರ್, ನಿನ್ನೆ ಆಕ್ಚುಲಿ ಒಂದು ಸುದ್ದಿ ನಮಗ್ ಕೇಳಿದಾಗಲೇ ಒಂಥರ ಆಶ್ಚರ್ಯ ಆಯ್ತು ನಮ್ಗೆ. ಇದೇನಪ್ಪಾ ಇದು, ಈ ತರದ ಒಂದು ಬೆಳವಣಿಗೆ ಆಗೋಗಿದ್ಯಾ ನಮ್ಮ ಬಿಗ್ ಬಾಸ್ ಮನೇಲಿ ಅಂತ ಹೇಳಿ. ಯಾಕಂದ್ರೆ ಏನ್ ಈ ಮನೆ 9ನೇ ಸೀಸನ್ ಇದು ಹೊಸ ಟಾಸ್ಕ್ ಅಂತ ಅನ್ಸ್ಬಿಟ್ಟಿರ್ತೇನೋ ಗೊತ್ತಿಲ್ಲ ನನಗೆ ರೂಪೇಶ್. ಒಳಗಿರೋರ್ಗೆ ಇದೇ ಹೊಸ ಟಾಸ್ಕ್ ಇರಬೇಕಿದ್ದು, ಮನೆಯಿಂದ ಆಚೆ ಹೋಗಿ ಆಡೋಂಥ ಟಾಸ್ಕ್ ಏನೋ ಇರಬೇಕು ಅಂತ ಅನಿಸಿರ್ಬಹುದೇನೋ ಅಂತ. ಅಲ್ಲ, ಅದನ್ನೇ ಅವರು ಯಾವ್ದೋ ಸೀಕ್ರೆಟ್ ಟಾಸ್ಕ್ ಕೊಟ್ಬಿಟ್ಟು ಬಿಗ್ ಬಾಸ್ ಪೊಲೀಸ್ ಅವರೆಲ್ಲ ಒಂದು ಹೊಸದಾಗಿ ಎಂಟ್ರಿ ಕೊಟ್ಬಿಟ್ಟು ಏನೋ ಅವ್ರು ಟೋಟಲಿ ಹೊರಗಡೆ ಬಂದವ್ರನ್ನ ರೆಸಾರ್ಟ್ ಕರ್ಕೊಂಡು ಹೋಗೋವರೆಗೂ ಅದೇ ರೀತಿ ಗೊಂದಲದಲ್ಲಿ ಇದ್ರು ಏನೋ ಗೊತ್ತಿಲ್ಲ ಸರ್ ನನ್ಗೆ. ಅಂದ್ರೆ ಇಡೀ ಭಾರತದ ಯಾವುದೇ ಬಿಗ್ ಬಾಸ್ ಮನೇಲೂ ಆಗದೆ ಇರತಕ್ಕಂತ ಒಂದು ಬೆಳವಣಿಗೆ ನಮ್ಮ ಈ ಬಿಗ್ ಬಾಸ್ ಮನೇಲಿ ಆಗಿರತಕ್ಕಂಥದ್ದು. ಇದು ನಿಜಕ್ಕೂ ನನಗೆ ಇದನ್ನ ಸಹಿಸ್ಕೊಳಕ್ ರೂಪೇಶ್ ಅವರೇ, ನನಗೆ ಸಡನ್ ಅನ್ಸಿದ್ದು ಇನ್ನೊಂದು ಏನ್ ಗೊತ್ತಾ, ಆಗ ಅದರಲ್ಲಿ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋನಲ್ಲಿ ಎಲ್ಲರೂ ಕನ್ಫೆಷನ್ ರೂಮ್ಗೆ ಬನ್ನಿ ಅಂತ ಕರಿತಾ ಇರ್ತಾರಲ್ಲ, ಒಬ್ಬರನ್ನೋ ಇಬ್ಬರನ್ನೋ ಕರೆದಿರಬಹುದು, ಒಟ್ಟೊಟ್ಟಿಗೆ ಈಗ ಈಗಲ್ಟನ್ಗೆ ಕರೆದ್ಬಿಟ್ರಲ್ಲ ಬಿಗ್ ಬಾಸ್ ಅಂತ ಎಲ್ಲ ಕನ್ಫೆಷನ್ ರೂಮ್ಗೆ ಒಂದೇ ಕಡೆ. ಅಲ್ಲ, ಅದು ಇನ್ನೊಂದೇನಾಗಿದೆ ಅಂದ್ರೆ, ಬಿಗ್ ಬಾಸ್ ಫಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆದಾಗ 3ನೇ ವಾರಕ್ಕೆ ಫೈನಲ್ ಅಂತ ಹೇಳಿದ್ರಲ್ಲ, ಎಲ್ಲ ಮುಗದೆ ಹೋಯ್ತೇನೋ ಅಂತ ನನಗೇನ್ಕೊಬಿಟ್ರೆ ಏನೋ ಗೊತ್ತಿಲ್ಲ ಸರ್, ನನಗಂತೂ ಗೊತ್ತಿಲ್ಲ. ಈ ಎಲ್ರು 12 ಜನರನ್ನು ಕರೆದಿದ್ದು ಅಂದ್ರೆ ಒಟ್ಟಿಗೆ ಎಲಿಮಿನೇಟ್ ಮಾಡ್ಬಿಟ್ರು ಅನ್ನೋ ತರ. ಈಗ ಅದು ನಾವು ಜೋಕ್ ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ನಾವು ನೋಡೋದಾದ್ರೆ,
ಆದ್ರೆ ಒಟ್ಟಾರೆಯಾಗಿ ಈ ಬೆಳವಣಿಗೆ ಇದಾಗಬಾರ್ದಾಗಿತ್ತು ಸರ್. ಅಂದ್ರೆ ಈಗ ನನಗೆ ಇಲ್ಲಿ ಒಟ್ಟಾರೆಯಾಗಿ ಕಂಡಿದ್ದು ಇದರಲ್ಲಿ ಮುಖ್ಯವಾಗಿ ತಪ್ಪು ಕಂಡು ಬರ್ತಾ ಇದ್ದು ಜಾಲಿವುಡ್ ಏನ್ ಸ್ಟುಡಿಯೋ ಇದೆಯಲ್ಲ ಸರ್, ಆ ಓನರ್ದು ಮತ್ತೆ ಅವರೇ ಅಲ್ಲಿ ವಾಟರ್ ಪಾರ್ಕ್ ಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಈ ಸಮಸ್ಯೆ ಉದ್ಭವ ಆಗಿರ್ತಕ್ಕಂಥದ್ದು ಆ ವಾಟರ್ ಪಾರ್ಕ್ ಸಂಬಂಧಪಟ್ಟಂಗೆ, ಆ ಜಲಮಂಡಳಿಗೆ ಸಂಬಂಧಪಟ್ಟಂತ ಅವ್ರಿಗೆ ಸಂಬಂಧಪಟ್ಟಿದ್ದು. ಬಿಗ್ ಬಾಸ್ಗೂ ಇವ್ರಿಗೂ ಸಂಬಂಧವೇ ಇಲ್ಲ. ಇಲ್ಲಿ ಒಂದಷ್ಟು ರಾಜಕೀಯವನ್ನು ಬೆರೆಸುವಂತ ಕೆಲಸವೂ ಆಯ್ತು ಸಹ ಸರ್. ಇಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ, ಬಿಗ್ ಬಾಸ್ ಮನೆಗೂ ಜಾಲಿವುಡ್ ಸ್ಟುಡಿಯೋಗೂ ಒಂದಕ್ಕೊಂದಕ್ ಸಂಬಂಧ ಇಲ್ಲ. ಇಲ್ಲಿ ಒಟ್ಟಾರೆಯಾಗಿ ಪ್ರಕರಣ ಮತ್ತೆ ಕಾಂಪೌಂಡ್ ಒಂದೇ ಅಂತ ಕಾಂಪೌಂಡ್ ಒಂದೇ ಅಂತ ಒಳಗಿರ್ತಕ್ಕಂಥದ್ದು. ಅದೇ ಕಾಂಪೌಂಡ್ ಒಂದೇ ಅಂತ ನಡೀತಾರ ಜಾಲಿವುಡ್ ಸ್ಟುಡಿಯೋ ಅಲ್ವಾ? ಅದೇ ಸ್ಟುಡಿಯೋ ಮಾತಾಡ್ತೀನಿ. ಜಾಲಿವುಡ್ ಸ್ಟುಡಿಯೋನೇ ಓಕೆ, ಬಟ್ ಇಲ್ಲಿ ಏನಾಗಿರ್ತದೆ ಅಂದ್ರೆ ಒಂದಷ್ಟು ನಿಯಮಾವಳಿಗಳನ್ನ ಜಾಲಿವುಡ್ ಸ್ಟುಡಿಯೋದವ್ರು ಏನಿರಲ್ಲ ಅವರು ಫಾಲೋ ಮಾಡ್ಲಿಲ್ಲ. ಈಗ ಒಂದ್ 2 ವರ್ಷದಿಂದಾನೇ ಅವ್ರಿಗೆ ನೋಟಿಸ್ ಮನವಿ ಎಲ್ಲ ಕೊಡ್ತಾ ಇದ್ರಂತೆ, ಇವರು ನೆಗ್ಲೆಕ್ಟ್ ಮಾಡಿದ್ದಾರೆ. ಏನಾಗುತ್ತೋ ಆಗ್ಲಿ ಅನ್ನೋ ಏನೋ ಗೊತ್ತಿಲ್ಲ. ಬಟ್ ಅದರ ಸಂಪೂರ್ಣವಾದಂತ ಒಂದು ಪರಿಣಾಮ ಬಿಗ್ ಬಾಸ್ ಮನೆಗ್ ಬೀಳ್ತು. ಪಾಪ ಅಲ್ಲಿ ನೂರಾರು ಜನರಿಗೆ ಸುಮ್ನೆ ಎಫೆಕ್ಟ್ ಆಯ್ತಲ್ಲ. ಇದು ನಮ್ಗೆ ಒಂಥರ ಅವಮಾನ ಅಲ್ವಾ? ನಮ್ ಕನ್ನಡದ ಒಂದು ಶೋ, ಒಂದು ಕನ್ನಡದ ಅಸ್ಮಿತೆಯನ್ನು ಇಟ್ಕೊಂಡು ಡಿಸೈನ್ ಮಾಡಿರ್ತಕ್ಕಂಥ ಮನೆ ಈ ಬಾರಿ ಒಂಥರ ಏನೋ ಒಂಥರ, ನಾನೊಬ್ಬ ಮಾಜಿ ಸ್ಪರ್ಧಿಯಾಗಿ ಸಹ ನನಗೆ ಬೇಜಾರಾಯ್ತು ಸರ್ ಅದನ್ನ ನೋಡಿ. ಇದಾಗಬಾರ್ದಾಗಿತ್ತು.